ಕಾಂಗ್ರೆಸ್ನಲ್ಲಿ ಸಚಿವರ ಮಧ್ಯೆ ಏರ್ಪೋರ್ಟ್ ಫೈಟ್ ಶುರುವಾಗಿದೆ. ಕನಕಪುರ, ನೆಲಮಂಗಲ, ಕುಣಿಗಲ್ ಮಧ್ಯೆ ಸ್ಥಳವನ್ನು ಗುರುತು ಮಾಡಲಾಗಿದೆ. ಎರಡು ಕಡೆ ಸ್ಥಳವನ್ನ ವಿಮಾನಯಾನ ಇಲಾಖೆ ಗುರುತಿಸಿದೆ. ಶಿರಾದಲ್ಲೇ ಏರ್ಪೋರ್ಟ್ ನಿರ್ಮಾಣ ಮಾಡಬೇಕು ಅಂತ ಜಯಚಂದ್ರ ಪಟ್ಟು ಹಿಡಿದಿದ್ದಾರೆ. ದೆಹಲಿ ವಿಶೇಷ ಪ್ರತಿನಿಧಿ ಟಿವಿ ಜಯಚಂದ್ರ ಈ ಬಗ್ಗೆ ಸುದ್ದಿಗೋಷ್ಠಿಯನ್ನ ನಡೆಸಿದ್ದಾರೆ. ವಿಮಾನಯಾನ ನಾಗರಿಕ ಸಚಿವರನ್ನ ಭೇಟಿ ಮಾಡ್ತೀನಿ. ಮುಂದೆ ಬೆಂಗಳೂರಲ್ಲಿ ಜನಸಂಖ್ಯೆ ಹೆಚ್ಚಾಗಲಿದೆ. ಶಿರಾದಲ್ಲಿ ಏರ್ಪೋರ್ಟ್ ಆದ್ರೆ ಬೇರೆ ಬೇರೆ ಜಿಲ್ಲೆಗಳಿಗೆ ಕನೆಕ್ಟ್ ಆಗುತ್ತೆ. ಹಿಂದೆ ಬಿಡದಿ ಬಳಿ ಜಾಗವನ್ನ ನೋಡಿದ್ರು, ಅದು ಬೇಡ ಅಂದ್ರು. ನೆಲಮಂಗಲದಲ್ಲಿ ಮಾಡಿದ್ರೆ ಮತ್ತಷ್ಟು ಟ್ರಾಫಿಕ್ ಹೆಚ್ಚಾಗುತ್ತೆ. ಶಿರಾದಲ್ಲಿ ಏರ್ಪೋರ್ಟ್ ನಿರ್ಮಾಣಕ್ಕೆ ಮನವಿಯನ್ನ ಮಾಡಿದ್ದೀವಿ ಅಂತ ದೆಹಲಿ ವಿಶೇಷ ಪ್ರತಿನಿಧಿ ಟಿವಿ ಜಯಚಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಿರಾದಲ್ಲಿ ಒಟ್ಟು 4 ರಾಷ್ಟ್ರೀಯ ಹೆದ್ದಾರಿಗಳಿದ್ದಾವೆ. NH4, NH544, ಆಮೇಲೆ ಇನ್ನೊಂದು NH63. ಇದ್ರ ಜೊತೆಗೆ 10 ಲೇನ್ ಬ್ಯಾಂಗ್ಳೂರ್ ಟು ಪೂನಾ ಆಗ್ತಾ ಇದೆ. ಅದು 10 ಲೇನ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ಈಗಾಗಲೇ ಅದು ಸಂಪೂರ್ಣವಾಗಿ ಶಿರಾದಲ್ಲಿ ಪಾಸ್ ಆಗ್ತದೆ. ಸೊ ಹಾಗಾಗಿ ಇವತ್ತು ಟ್ರಾನ್ಸ್ಪೋರ್ಟೇಷನ್ಗಾಗಲಿ ಎಲ್ಲದಕ್ಕೂ ಕೂಡ ಹತ್ರ ಆಗ್ತದೆ. ಬ್ಯಾಂಗ್ಳೂರ್ ಟು ಶಿರಾ ಇಟ್ಸ್ ಓನ್ಲಿ 1 hour ಜರ್ನಿ. ಸೊ ಆ ಕಾರಣಕ್ಕೋಸ್ಕರ ಶಿರಾದಲ್ಲಿ ಯಾಕೆ ಮಾಡಬೇಕು ಅನ್ನೋದಕ್ಕೆ ನಮ್ಮದೇ ಆದಂಥ ಒಂದು ಈಗಾಗಲೇ ಮನವಿಯನ್ನು ಕೂಡ ಕೊಟ್ಟಿದ್ವಿ. ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟಿದ್ವಿ. ಕೇಂದ್ರದ ಸಚಿವರಿಗೆ ಇವತ್ತು ಸೋಮಣ್ಣ ಅವರು, ನಮ್ಮ ರಾಜ್ಯದ ಸಚಿವರ ಮುಖ್ಯಣ ಅವರಿಗೆ ಕೂಡ ಇವತ್ತು ಮನವಿಯನ್ನು ತಲುಪಿಸುವಂಥ ಕೆಲಸವನ್ನು ಮಾಡಿದ್ವಿ. ಮತ್ತು ಬೇರೆ ಮಂತ್ರಿಗಳನ್ನೂ ಕೂಡ ಇವತ್ತು ನಾವು ನೋಡ್ತೀವಿ. ನಾನು ಕೂಡ ಈಗ ಒಂದು ಟೈಮ್ ತಗೊಂಡಿದ್ದೇನೆ. ಪಾರ್ಲಿಮೆಂಟಲ್ಲಿ ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ಅವ್ರನ್ನ ಬೀಟ್ ಮಾಡೋಕ್ಕಾಗಲಿಲ್ಲ, ಟೈಮ್ ಕೊಟ್ಟರು ಕೂಡ ಆಗಲಿಲ್ಲ. ಈಗ ಪಾರ್ಲಿಮೆಂಟ್ ಮುಗಿದಿರೋದ್ರಿಂದ ಈಗ ನಾನು ಕೂಡ ಹೋಗಿ ಅವ್ರ ದೆಹಲಿಯಲ್ಲಿ ನೋಡೋರಿದ್ದೀನಿ. ಇದು ಅನೇಕ ರೀತಿಯಾದಂಥ ಅಡ್ವಾಂಟೇಜಸ್ ಇದೆ. ಬಾಗಿಲಾಗ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.